ನಿಶ್ರಿತಃ ಆತ್ಮಾ ಹೃದಯೇ ಹೃದಯಂ ಮಯಿ ಅಹಮೃತೆ ಅಮೃತಂ ಬ್ರಹ್ಮಣಿ ಪುನರ್ಮ ಆತ್ಮ ಪುನರಾಯುರಾಗಾತ್ ಪುನಃ ಪ್ರಾಣಃ ಪುನರಾಕೂತಮಾಗಾತ್ ವೈಶ್ವಾನರೋ ರಶ್ಮಿಭಿರ್ವಾವೃಧಾನಃ ಅಂತಸ್ತಿಷ್ಠತ್ತಮೃತಸ್ಯ ಗೋಪಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ ಸದಾ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ತುಲಾರಾಶಿಯ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದಕೂಡಲೇ ತುಲಾರಾಶಿಯವರಿಗೆ ಒಂದು ಸಂತಸದ ಸುದ್ದಿ ಏನಂದರೆ 18ನೇ ತಾರೀಕು ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ, ಅಂದರೆ ತುಲಾರಾಶಿಗೆ ಬರ್ತಾರೆ. ಹಾಗೆ ನಿಮಗೆ ಮಿತ್ರನಾಗಿರ್ತಕ್ಕಂಥ ಬುಧ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬಂದರೂ ಸಹ ಸ್ವಕ್ಷೇತ್ರಕ್ಕೆ ಉಚ್ಚಸ್ಥಾನಕ್ಕೆ ಬರ್ತಾರೆ. ಹಾಗೆಯೇ ಸೂರ್ಯ ಲಾಭಸ್ಥಾನದಿಂದ 12ನೇ ಮನೆಗೆ ಬಂದರೂ ಬುಧಾದಿತ್ಯ ಯೋಗದ ಫಲವನ್ನು ಕೊಡ್ತಾನೆ. ಓವರಾಲ್ ನೋಡಿದಾಗ 3 ಗ್ರಹಗಳ ಬದಲಾವಣೆ ಇದೆ. ಒಂದು 16ನೇ ತಾರೀಕು ಸೂರ್ಯ, 18ನೇ ತಾರೀಕು ಶುಕ್ರ, ಇನ್ನು ವಿಶೇಷವಾಗಿ 23ನೇ ತಾರೀಕು ಬುಧ. ಈ 3 ಗ್ರಹಗಳ ಬದಲಾವಣೆಯೂ ತುಲಾರಾಶಿಯವರಿಗೆ ಅನುಕೂಲ ಆಗುತ್ತೆ. ಪಂಚಮ ಶನಿ ಪ್ರಭಾವ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಏನಾಗುತ್ತೆ, ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ಸ್ಲೋ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಕೆಲಸ ಕಾರ್ಯಗಳು ಸ್ಲೋ ಆಗುತ್ತೆ. ಶನೈಶ್ಚರಣ ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾರು ತುಲಾರಾಶಿಯವರು ಹೋಗಿ ಸ್ವಾಮಿಯನ್ನು ಧ್ಯಾನ ಮಾಡಿ ಸ್ವಾಮಿ ಪೂಜೆಯನ್ನು ಮಾಡ್ಕೊಂಬರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾಕೆಂದರೆ ಪಂಚಮ ಶನಿ ಪ್ರಭಾವ ಜೊತೆಗೆ ವಕ್ರ ಆಗಿರ್ತಕ್ಕಂಥದ್ದು ಶನಿ, ಅದರ ಪ್ರಭಾವದಿಂದ ಚತುರ್ಥದಕ್ಕೂ ಕೆಟ್ಟದಾಗಿ, ಪಂಚಮಕ್ಕೂ ಕೆಟ್ಟದಾಗಿ, 4 ಮತ್ತು 5ನೇ ಮನೆಗಳು ಎರಡೂ ಕೂಡ ಅಫ್ಲಿಕ್ಷನ್ ಆಗಿಬಿಟ್ಟಿದೆ. ಅದರಿಂದ ಏನಾಗುತ್ತೆ, 4ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶನಿಯು ಸುಖವನ್ನು ಕೊಡಬೇಕು ನಿಮಗೆ. 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿಯು ಪೂರ್ವ ಪುಣ್ಯವನ್ನು ಕೊಟ್ಟು ಈ ಕೋರ್ಟು ಕಚೇರಿಯಲ್ಲಿ ಸಕ್ಸಸ್ ಮಾಡಬೇಕು, ಸಂತಾನವನ್ನು ಕೊಡಬೇಕು, ಪುಣ್ಯವನ್ನು ವೃದ್ಧಿ ಮಾಡ್ತಾ ಒಳ್ಳೆ ಆಧ್ಯಾತ್ಮಿಕ ಜೀವನಕ್ಕೆ ಹೋಗಬೇಕು. ಇದೆಲ್ಲ ಒಂದು ಸ್ವಲ್ಪ ಉಲ್ಟಾ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಪಂಚಮ ಶನಿ ಪ್ರಭಾವ ಹೆಚ್ಚಿರೋದ್ರಿಂದ ಬರುವಂತಹ ಸೆಪ್ಟೆಂಬರ್ ತಿಂಗಳ ಶನಿವಾರ ಏನೇನಿದೆಯೋ ಎಲ್ಲ ಶನಿವಾರವೂ ಕೂಡ ದೇವಸ್ಥಾನ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಶಿವನ ದೇವಸ್ಥಾನಕ್ಕೆ ಅಥವಾ ಶನಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ತುಂಬ ಉತ್ತಮವಾದಂಥ ಡಿಸಿಷನ್. ಸಾಧ್ಯವಾದರೆ ನಿಮ್ಗೆ ಅನುಕೂಲ ಇದ್ದರೆ ಒಂದು ಶನಿ ಶಾಂತಿ ಮಾಡ್ಕೊಳ್ಳಿ. ತುಲಾರಾಶಿಯವರು ಚಿಕ್ಕದಾಗಿ ಶನಿ ಶಾಂತಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ, ನವಗ್ರಹಗಳಿರಬೇಕು, ಆ ದೇವಸ್ಥಾನದಲ್ಲಿ ಶನೀಶ್ವರನ ಒಂದು ಅಭಿಷೇಕ ಮಾಡಿ, ತೈಲಾಭಿಷೇಕ ಕ್ಷೀರಾಭಿಷೇಕ ಮಾಡಿಸಿ, ಎಳ್ಳು ತೊಗೊಂಡೋಗಿಟ್ಟು ನೀಲಿ ಬಣ್ಣದ ವಸ್ತ್ರವನ್ನು ಕಟ್ಟಿಸಿ ಒಂದು ನೀಲಿ ಬಣ್ಣದ ಹೂವಿನಿಂದ ಅರ್ಚನೆ ಮಾಡಿ ಶನೀಶ್ವರನನ್ನು ಪ್ರಾರ್ಥನೆ ಮಾಡುವಂಥದ್ದು ಮಾಡಿದ್ರೆ ಭಾಳ ಉತ್ತಮ. ಅಲ್ಲಿಗೆ ಶನಿ ಪ್ರಭಾವ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಗುರುಬಲನೂ ಇಲ್ಲ ತುಲಾರಾಶಿಯವರಿಗೆ. ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರ್ತಕ್ಕಂಥ ಗುರು, ನಿಮಗೆ ಗುರುಬಲ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಹಾಗಾಗಿ ಗುರುವಿನ ಬಲ ಅನ್ನುವಂಥದ್ದು ಯಥೇಚ್ಛವಾಗಿ ನಿಮಗೆ ಸಿಗ್ತಾ ಇಲ್ಲ. ಸರಿ, ನಿಮಗೆ ಧೈರ್ಯ ಕೊಡುವಂಥವನು, ಋಣ ರೋಗ ಅಂದರೆ ಸಾಲ ಬಾಧೆಯನ್ನು ಕಡಿಮೆ ಮಾಡುವಂಥವನು, ರೋಗವನ್ನು ಕಡಿಮೆ ಮಾಡುವಂಥವನು, ಶತ್ರುವನ್ನು ಕಡಿಮೆ ಮಾಡುವಂಥವನು ಯಾರಂದರೆ ಗುರು. ಅಂತಹ ಗುರು ನಿಮಗೆ ಚೆನ್ನಾಗಿಲ್ದಿರೋದ್ರಿಂದ ಸ್ವಲ್ಪ ಸಾಲ ಬಾಧೆಗಳು ಒಂಚೂರು ಆಗುತ್ತೆ, ರೋಗಗಳು ಉತ್ಪತ್ತಿ ಒಂಚೂರು ಆಗುತ್ತೆ, ಮತ್ತು ಶತ್ರುಗಳು ಸ್ವಲ್ಪ ನಿಮಗೆ ಹಿಂಸೆ ಮಾಡುವಂಥ ಸಾಧ್ಯತೆಗಳು. 3ನೇ ಮನೆ ಸ್ವಲ್ಪ ಧೈರ್ಯ ಕಳ್ಕೊತೀರ ನೀವು. ಸ್ವಲ್ಪ ನೆಗೆಟಿವ್ ಮೈಂಡ್ ಯೋಚನೆ ಮಾಡುವಂಥದ್ದು, ನೆಗೆಟಿವ್ ಆಗಿ ಚಿಂತನೆ ಮಾಡುವಂಥದ್ದು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಗುರು ಶಾಂತಿ ಬೇಕಂದರೆ ಗುರುಗೆ ಶಾಂತಿ ಬೇಕಾಗಿಲ್ಲ. ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು. ಅದು ಬಿಟ್ಟರೆ ಬೇರೆ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಓವರಾಲ್ ನೋಡಿದಾಗ ಒಂದು ಪಾಸಿಟಿವ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಗುರು ಶನಿ ಮಾತ್ರನೇ ಅಲ್ಲ, ಬೇರೆ ಗ್ರಹಗಳು ಇದೆ. ಉದಾಹರಣೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ. ಕುಜ 9ನೇ ಮನೆ ಇದ್ದರೆ ಏನು ಫಲ? ಕುಜ 9ನೇ ಮನೆ ಇದ್ದರೆ ಏನು ಫಲ? ತುಂಬ ಅಭಿವೃದ್ಧಿ, ಅರಿವು, ಜ್ಞಾನವನ್ನು ಕೊಡ್ತಾನೆ, ಭಾಗ್ಯ ಸಂಪತ್ತುಗಳು ವೃದ್ಧಿ ಮಾಡ್ತಾನೆ, ರೈತಾಪಿ ವರ್ಗದವರಿಗೆ ಖುಷಿಯನ್ನು ಕೊಡ್ತಾನೆ, ಭೂಮಿಯನ್ನು ಸಮೃದ್ಧಿ ಮಾಡ್ತಾನೆ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಂಡು ಒಂದು ಹಂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಕ್ಕಂಥ ಸ್ಥಾನವನ್ನು ಅಲಂಕರಿಸಿ ನಿಮಗೆ ಕೊಡ್ತಾನೆ. ಆಮೇಲೆ ನೀವು ಮನೆಗೆ ತೊಗೊಳ್ಬೇಕು, ಕುಟುಂಬದಲ್ಲಿ ಧನವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಹೆಚ್ಚು ಲಕ್ಷಣ ಅಭಿವೃದ್ಧಿ ಆಗಿ ಪ್ರಾಥಮಿಕ ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಏನಾದರೂ ದೊಡ್ಡ ದೊಡ್ಡ ಎಕ್ಸಾಮ್ಸನ್ನು ಕಟ್ಟಿದರೆ ಈ ತಿಂಗಳಲ್ಲಿ ಸ್ವಲ್ಪ ಪವರ್ಫುಲ್ ಆಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂಥ ಚಾನ್ಸಸ್ ಕಾಣ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂದರೆ ಧನವೃದ್ಧಿ ಆಗುವಂಥದ್ದು, ಕುಟುಂಬ ಸ್ಥಾನದಲ್ಲಿ ಸಂತೋಷ ಇರತಕ್ಕಂಥದ್ದು, ಕುಟುಂಬ
ಕುಟುಂಬದಲ್ಲಿ ಒಂದು ಒಳ್ಳೆಯ ವ್ಯಾಲ್ಯೂಸ್ ಸಿಗುವಂಥದ್ದು, ಆಮೇಲೆ ನಿಮ್ಮ ಮಾತಿಗೆ ಹೆಚ್ಚು ಬಲ ಅನ್ನುವಂಥದ್ದು ವೃದ್ಧಿ ಆಗುವಂಥದ್ದು, ಜೊತೆಗೆ ಶುಭ ಕಾರ್ಯ, ವಿವಾಹ ಸಂಬಂಧಪಟ್ಟ ಇತ್ಯಾದಿ ಶುಭ ಕಾರ್ಯಗಳಿಗೆ ನಿಮಗೆ ಅನುಕೂಲಗಳಾಗುವಂಥದ್ದೆಲ್ಲವೂ ಕೂಡ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕುಜ ನಿಮಗೆ ಕೊಡ್ತಾನೆ. ಈ ತಿಂಗಳು ಪೂರ್ತಿ ಭಾಗ್ಯಸ್ಥಾನದಲ್ಲೇ ಕುಜ ಇರ್ತಾರೆ. ಹಾಗಾಗಿ ಹೆಚ್ಚು ಬದಲಾವಣೆಗಳನ್ನು ಕಾಣಲಿಕ್ಕಿಲ್ಲ. ಸೆಪ್ಟೆಂಬರ್ ತಿಂಗಳು ಉತ್ತಮ ಇದೆ. ಇನ್ನು ರಾಶಿಯಿಂದ ಲಾಭಾಧಿಪತಿ ನಷ್ಟಕ್ಕೆ ಬರ್ತಾರೆ. ಲಾಭಾಧಿಪತಿ ಲಾಭಸ್ಥಾನದಲ್ಲಿ ಹತ್ರ 16ನೇ ತಾರೀಕುವರೆಗೆ ಇರ್ತಾರೆ. 16ನೇ ತಾರೀಕುವರೆಗೂ ಕೂಡ ತುಂಬ ಒಳ್ಳೆ ಫಲ. ಸೂರ್ಯ 11ನೇ ಮನೆ ಇದ್ದರೆ ಏನು ಫಲ? ಸೂರ್ಯ 11ನೇ ಮನೆ ಇದ್ದರೆ ಏನು ಫಲ? ದ್ರವ್ಯ ಲಾಭ, ದಾನ ಧರ್ಮಗಳನ್ನು ಹೆಚ್ಚು ಮಾಡುವಂಥ ಚೈತನ್ಯ, ಭೂತದಯ, ಶತ್ರುಗಳನ್ನು ಗೆಲ್ಲುವಂತಹ ಶಕ್ತಿ, ಪುತ್ರ ಭಾಗ್ಯ, ಸಂತಾನ ಭಾಗ್ಯ, ರೋಗ ನಿವಾರಣೆ, ಸುಖ ಸಂಪತ್ತು ದೊರೆಯುತ್ತದೆ. 11ನೇ ಮನೆ ಇದ್ದಾಗ 16ನೇ ತಾರೀಕುವರೆಗೂ. 16ನೇ ತಾರೀಕು ನಂತರ ಸೂರ್ಯ ಏನಾಗುತ್ತೆ? ಈ ರಾಶಿಗಳಿದ್ದರೆ ಇದಕ್ಕೆ ವಿರುದ್ಧವಾದ ಫಲ, ಒಂದು ಸ್ವಲ್ಪ ನೆಗೆಟಿವಿಟಿ ಆಗುತ್ತೆ. ಅಂದರೆ 16ನೇ ತಾರೀಕು ನಂತರ ಒಂದು ಸ್ವಲ್ಪ ಜನಮನ್ನಣೆ ಕಡಿಮೆ ಆಗುವಂಥದ್ದು, ಸ್ವಲ್ಪ ರೋಗಗಳು ಉತ್ಪತ್ತಿ ಆಗೋದು, ಇದೆಲ್ಲ ಆಗ್ಬೋದು. ಸೂರ್ಯನಿಂದ ಕಣ್ಣಿನ ಸಮಸ್ಯೆ, ಸ್ಕಿನ್ ಇಶ್ಯೂಸು, ಸ್ಕಿನ್ ಅಲರ್ಜೀಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದಿಢೀರಂತ ಸ್ವಲ್ಪ ಉದ್ಯೋಗದಲ್ಲಿ ಸಮಸ್ಯೆ ಆಗ್ಬಿಡೋದು, ಉದ್ಯೋಗ ಹೋಗ್ಬಿಡೋದು, ಉದ್ಯೋಗ ಇಲ್ಲದೆ ಸಮಸ್ಯೆ ಆಗೋದು, ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ಬಿಡೋದು, ದಿಢೀರಂತ ಉದ್ಯೋಗ ಸಿಕ್ಬಿಡೋದು, ಈ ಥರದ್ದು ಏನಾದರೂ ದಿಢೀರ್ ಅಂತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಬ್ಯಾಲೆನ್ಸ್ಡ್ ಆಗಿ ಬ್ಯಾಲೆನ್ಸ್ ಮಾಡ್ಕೊತೂ ಹೋಗಬೇಕೇ ಹೊರತು ಬೇರೆ ಏನೂ ಯಾವುದೂ ಕೂಡ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಸೂರ್ಯನಿಗೆ ಏನಾದರೂ ಶಾಂತಿ ಮಾಡಬೇಕಂದ್ರೆ ಬೇಕಿಲ್ಲ. ಆ್ಯಕ್ಚುಲ್ ಆಗಿ ಬುಧ ನೋಡಿ, ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಬುಧ ಉತ್ತಮವಾದ ಫಲ. ಏನೇನು ಬುಧನ ಫಲ ಅಂತಂದರೆ ಅರಿವು, ಜ್ಞಾನ, ವಿದ್ಯಾ, ಬುದ್ಧಿ, ವಾಹನ ಪ್ರಾಪ್ತಿ, ಸಂಸಾರ ಸುಖ, ಸೇವಕರ ಲಾಭ, ಧನಧಾನ್ಯ ಸಂಪತ್ತು ಉಂಟಾಗುತ್ತದೆ. 12ರಲ್ಲಿ ಬುಧ ಇದ್ದಾಗ ಅದು ವ್ಯಯಸ್ಥಾನವೇ ಆದರೂ ಕೂಡ ಅವರು ಸ್ವಕ್ಷೇತ್ರ, ಉಚ್ಚಸ್ಥಾನ, ಜೊತೆಗೆ ಭದ್ರಯೋಗ ಇವೆಲ್ಲವನ್ನು ಕೊಡುವಂಥದ್ದು 100% ಬಲಿಷ್ಠವಾಗಿದ್ದಾಗ ಏನೇನು ಫಲವನ್ನು ಕೊಡ್ತಾನೆ ಅಂದರೆ ಸಂತಾನ, ಪುತ್ರ ಪುತ್ರಿ ಲಾಭ, ಬ್ರಹ್ಮಜ್ಞಾನ, ಯೋಗಾಭ್ಯಾಸ, ಆಚಾರ್ಯ ವಿಶೇಷವಾದ ಸಿದ್ಧಿಗಳು, ಉಪದೇಶಗಳು, ಬುದ್ಧಿ, ಯುಕ್ತಿ, ವ್ಯವಹಾರ ಜ್ಞಾನ, ಆಲೋಚನಾಪರ, ರಾಜ್ಯಾಧಿ ಸರ್ವ ಗೌರ್ಮೆಂಟ್ ರಿಲೇಟೆಡ್, ಅಧಿಕಾರ ರಿಲೇಟೆಡ್, ಅಡ್ಮಿನಿಸ್ಟ್ರೇಟರ್ ರಿಲೇಟೆಡು ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ರಾಜಸನ್ಮಾನ, ಬಿರುದುಗಳು, ವೇದಾಂತ ವಿಚಾರ, ಶಾಂತಗುಣ, ಚಿನ್ನ, ವೈಢೂರ್ಯ, ವಜ್ರ, ಪುಷ್ಯರಾಗ, ಗೋಮೇಧಿಕ ಇತ್ಯಾದಿ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ಅದನ್ನು ಖರೀದಿ ಮಾಡುವಂಥವ್ರಿಗೆ ಭಾಳ ಒಳ್ಳೆಯದು. ಕಣ್ಣುಗಳು ಸ್ವಲ್ಪ ಸಮಸ್ಯೆ ಆಗುವುದು, ಸ್ವಲ್ಪ ಹುಷಾರಾಗಿರಿ. ದೇವಸ್ಥಾನದ ಅರ್ಚಕರು, ಪುರೋಹಿತರು, ಜ್ಞಾನಿಗಳು, ಅಧ್ಯಾತ್ಮವನ್ನು ಪ್ರಸರಿಸುವಂಥವರು, ಋಷಿವರ್ಗದವರು ಎಲ್ಲವೂ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಈ ಜೇನುತುಪ್ಪ ವ್ಯಾಪಾರ ಮಾಡುವಂಥವ್ರು, ತುಪ್ಪ ವ್ಯಾಪಾರ ಮಾಡುವಂಥವ್ರು, ಹಾಲಿನ ಸಾಮಗ್ರಿಗಳ ವ್ಯಾಪಾರ ಮಾಡುವಂಥವ್ರು, ಕಬ್ಬಿಣ, ಸ್ಟೀಲು ಇತ್ಯಾದಿ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ಭದ್ರಯೋಗದ ಫಲ, ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಮಾಳವ್ಯ ಯೋಗ ಕೊಡೋದ್ರಿಂದ ಭಾಳ ಉತ್ತಮವಾದ ಫಲ ಬಿಡಿ, ಭಾಳ ಉತ್ತಮವಾದ ಫಲ. ಶುಕ್ರ ನಿಮಗೆ ಯೋಗವನ್ನು ಕೊಡ್ತಾನೆ. ಶುಕ್ರ ಯಾವತ್ತೂ ಕೂಡ ನಿಮ್ಗೆ ಯಾವ ಥರ ಯೋಗ ಕೊಡ್ತಾನೆ? ಕಲತ್ರ ಮಿತ್ರ ವರ್ಗದವ್ರಿಗೂ ಕೂಡ ನಿಮಗೆ ತುಂಬ ಅನುಕೂಲಗಳು ಪ್ರಾಪ್ತಿಯಾಗುವ ರೀತಿಯಲ್ಲಿ ಕೊಡ್ತಾನೆ. ಜೊತೆಗೆ ಶುಕ್ರ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಅಂದವನ್ನು ಹೆಚ್ಚು ಮಾಡಿ, ಸ್ವಲ್ಪ ಆಕರ್ಷಣೆಯನ್ನು ಹೆಚ್ಚು ಮಾಡಿ, ಜೀವನದಲ್ಲಿ ಒಂದು ಸೆಟಲ್ ಆಗುವಂಥ ಯೋಗ, ವ್ಯಾಪಾರದ ಲಾಭ, ವಾಹನ ಪ್ರಾಪ್ತಿ, ಭೂಲಾಭ, ಲಕ್ಷ್ಮೀ ಕಟಾಕ್ಷ, ಉತ್ತಮ ಸೇವಕರು ಇತ್ಯಾದಿಗಳು ನಿಮಗೆ ಲಭಿಸುತ್ತೆ. ವಿದ್ಯಾರ್ಥಿಗಳು ಅನುಕೂಲ ಇದೆ. ಉದ್ಯೋಗದಲ್ಲಿ ದಿಢೀರಂಥ ಉದ್ಯೋಗ ಹೋಗ್ಬೋದು, ದಿಢೀರಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ಬೋದು, ತುಂಬ ಫ್ಲಕ್ಚುಯೇಷನ್ಸ್ ಇರ್ಬೋದು. ವ್ಯಾಪಾರದಲ್ಲಂತೂ ಅನುಕೂಲ ಇದೆ, ಏನು ತೊಂದರೆ ಇಲ್ಲ. ಆರೋಗ್ಯದಲ್ಲಂತೂ ಸಾಧಾರಣವಾಗಿ ತೃಪ್ತಿಕರವಾಗಿದೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರುತ್ತೆ, ಏನು ದೊಡ್ಡ ಸಮಸ್ಯೆ ಇಲ್ಲ. ಇನ್ನು ಅಧಿಕಾರ ಸೇವಕ ವರ್ಗದವರು ಚೆನ್ನಾಗಿದೆ, ಕೂಲಿ ಕಾರ್ಮಿಕರಿಗೂ ತುಂಬ ಚೆನ್ನಾಗಿದೆ. ಒಂದು ಹಂತಕ್ಕೆ ತುಂಬ ಒಳ್ಳೆಯ ಫಲವನ್ನು ಅಪೇಕ್ಷೆ ಪಡ್ಬೋದು. ಗುರು ಮತ್ತು ಶನಿ ಬಲ ಇಲ್ಲದೇ ಇರೋದ್ರಿಂದ ಮಾತ್ರ ಸ್ವಲ್ಪ ಬೇಸರ. ಅದು ಬಿಟ್ಟರೆ ಬೇರೆ ಎಲ್ಲ ಗ್ರಹಗಳು ಚೆನ್ನಾಗಿದೆ. ಹೆಚ್ಚು ಶಿವನ ಆರಾಧನೆ, ಶನೇಶ್ವರನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯ. ಶನಿ ಶಾಂತಿ, ಶನಿ ಪ್ರೀತಿ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬ ಮುಖ್ಯ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಏನು ಫಲ? ಈ ತಿಂಗಳು ಮಧ್ಯಮವಾಗಿರುತ್ತೆ ನಿಮಗೆ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಕುಜನಿಂದ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಅದಾದಮೇಲೆ ಅನುಕೂಲ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಮಾತ್ರ ಹೆಚ್ಚು ಗಮನ ಕೊಡಿ. ಮಿಕ್ಕ ಎಲ್ಲದರಲ್ಲೂ ಕೂಡ ನಿಮ್ಮ ಶರೀರ ಎಲ್ಲ ಬಲಶಾಲಿಯಾಗಿರುತ್ತೆ. ಕೆಲವೊಂದಿಷ್ಟು ದಿಢೀರಂತ ನಿಮಗೆ ಒಂದು ಫಲಗಳು ಸಿಗುತ್ತೆ. ವಿದೇಶಿ ಪ್ರಯಾಣ ಆಗ್ಬೋದು, ಮತ್ತು ನೀವೇನು ಗೋಲನ್ನು ಇಟ್ಕೊಂಡಿರ್ತೀರ ಆ ಗೋಲ್ ಕಡೆಗೆ ಹೋಗ್ತೀರಾ. ಹಾಬಿ, ಆದಾಯದ 2ನೇ ಮೂಲ ಪ್ರಾರಂಭ ಆಗುವಂಥದ್ದು. ವ್ಯಾಪಾರದಲ್ಲಿ ಹೆಚ್ಚು ಅಭಿವೃದ್ಧಿ. ಮತ್ತು ತುಂಬ ಬ್ಯುಸಿಯಾಗಿರ್ತೀರ ಈ ತಿಂಗಳು. ತುಂಬ ಕಷ್ಟಪಡ್ತೀರ. 100 ರೂಪಾಯಿನ ಕಷ್ಟಪಟ್ಬಿಟ್ಟು ತಿಂಗಳು ಪೂರ್ತಿ 100 ರೂಪಾಯಿ ಕಷ್ಟಪಟ್ಬಿಟ್ಟು ಒಂದು 50-60 ರೂಪಾಯಿ ಸಂಪಾದನೆ ಮಾಡ್ತೀರ ಅಷ್ಟೇ. ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ. ಕಾರ್ಯಗಳಲ್ಲಿ ಅಂದರೆ ನಿಮ್ಮ ಕೆಲಸ ಮಾಡುವಂಥ ಕ್ಷೇತ್ರಗಳಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವಿಜಯ ಸಾಧಿಸುವಂಥ ಯೋಗ ಚೆನ್ನಾಗಿದೆ. ನಿಮ್ಮ ಕಷ್ಟ
ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಬಟ್ ಆ ಪ್ರತಿಫಲ ಸಿಗಬೇಕಾದ್ರೆ ಮಾತ್ರ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಕಾರಣ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಿತಶತ್ರುಗಳು ಅಂತ ಹೇಳ್ಬೋದು. ಅದಾದಮೇಲೆ ಶುಕ್ರನ ಒಂದು ಮಾಳವ್ಯ ಯೋಗದ ಬಲದಿಂದ ಒಳ್ಳೆಯ ಅಭಿವೃದ್ಧಿ, ಗಂಡ ಹೆಂಡತಿ ಮಧ್ಯೆ ವಿರಸಗಳು ದೂರ ಆಗಿ ಸರಸಗಳು ಹೆಚ್ಚಾಗುತ್ತೆ, ತುಂಬ ಒಳ್ಳೆಯ ಸ್ನೇಹ ಭಾವ ಹೆಚ್ಚಾಗುತ್ತೆ. ಮತ್ತು ತಿಂಗಳ ಪ್ರಾರಂಭದಲ್ಲಿ ಸಾಧಾರಣವಾಗಿದ್ದರೂ ಮಧ್ಯಮದಲ್ಲಿ ಭಾಳ ಉತ್ತಮವಾಗಿರುತ್ತೆ, ಅಂತ್ಯದಲ್ಲಿ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಜಯ ನಿಮಗೆ ಸಿಗುತ್ತೆ. ಆ ಜಯದಿಂದ ಸುಮಾರು ಜನಕ್ಕೆ ಹೊಟ್ಟೆ ಕಿಚ್ಚು ಬರುತ್ತೆ. ಹೆಚ್ಚು ಯಾವುದೂ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಆಟದಲ್ಲಿ, ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಸ್ವಭಾವಗಳು ನಿಮ್ಮ ಮೃದು ಸ್ವಭಾವ ನಿಮ್ಮನ್ನು ಹೆಚ್ಚು ಸ್ವಲ್ಪ ದುಃಖವನ್ನು ಕೊಡುತ್ತೆ. ತಂದೆ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿ ಸ್ವಲ್ಪ ಹಾಸ್ಪಿಟ್ಲ್ ಖರ್ಚು ಆಗಬಹುದು. ತುಲಾರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು. ಈ ತಿಂಗಳಲ್ಲಿ ನಿಮಗೆ ರಾಹು 7ನೇ ಮನೆಗೆ ರಿಟೇಕ್. ಈ ತಿಂಗಳಲ್ಲಿ ರಾಹು 6ನೇ ಮನೆ, ಕೇತು 12ನೇ ಮನೆ, ಅದು ಕೂಡ ನಿಮ್ಗೆ ಒಂದು ಒಳ್ಳೆ ಫಲ ಕೊಡುತ್ತೆ. ಯಾವ ಥರ ಒಳ್ಳೆ ಫಲ ಅಂತಂದರೆ ಒಂದು ಸಮೃದ್ಧಿಯಾದಂಥ ಜೀವನ ಪ್ರಾಪ್ತಿ ಆಗುತ್ತೆ. ಓವರಾಲ್ ನೋಡಿದಾಗ ನಿಮಗೆ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ಇದ್ದು ಅದು ವಕ್ರಿಯಾಗಿ ಚತುರ್ಥವಾದಂಥ ಶನಿಯ ಪ್ರಭಾವವನ್ನು ಇದ್ದು ದ್ವಿಗುಣವಾದಂಥ ಶನಿಯ ಪ್ರಭಾವ ಇರೋದ್ರಿಂದ ಶನಿ ಆರಾಧನೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಶನಿ ಪ್ರೀತಿ, ಶನಿ ಶಾಂತಿಯನ್ನು ಮಾಡುವಂಥದ್ದು ಭಾಳ ಮುಖ್ಯ, ಭಾಳ ಒಳ್ಳೆಯದು ಕೂಡ ಹೌದು. ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಭಗವಂತ ಮತ್ತಷ್ಟು ತೃಪ್ತಿಕರವಾದಂಥ ಜೀವನವನ್ನು ಕೊಡ್ತಾನೆ. ಹಾಗಾಗಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಧಾರಾಳವಾಗಿ ಮುಂದುವರಿಸಿ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಇರುತ್ತೆ. ತುಲಾರಾಶಿಯವರಿಗೆ ಗುರುಬಲ ಶನಿಬಲ ಎರಡೂ ಇಲ್ಲ, ಅದೆರಡಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಇನ್ನೂ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳು ಬದಲಾವಣೆಗಳಾಗ್ತಾ ಇದೆ, ಇನ್ವೆಸ್ಟ್ಮೆಂಟ್ಸ್ ಇತ್ಯಾದಿಗಳು ಮಾಡಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರೇ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಅದರ ನಂತರ ಸರಳ ಪರಿಹಾರ ಇತ್ತಂದರೆ ಮಾಡಿಸ್ಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.